ಪೂರ್ವೇಂದ್ರಾಹ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ. ಇನ್ನು ಸಾಕ್ಷಾತ್ ಪರಮಾತ್ಮ ಈ ಮನ್ವಂತರದಲ್ಲಿ ಅವತಾರ ಮಾಡಿದ್ದಾನೆ ವಿಭು ಎಂಬ ಹೆಸರಿನಿಂದ. ಯುವಕರೇ ಪುನಃ ಚೆನ್ನಾಗಿ ಕೇಳಿ. ಹೇಗೆ ಉಪಸ್ಥೇಂದ್ರಿಯಕ್ಕೆ ಅಭಿಮಾನಿಯಾಗಿ ಬ್ರಹ್ಮಚರ್ಯವನ್ನು ನೀಡುವುದಕ್ಕೆ ಸ್ವಯಂಭುವ ಮನು ಎಂಬ ದೇವತೆಯ ಉಪಾಸನೆಯನ್ನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವನಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣನಲ್ಲಿ ಅಂತರ್ಯಾಮಿಯಾಗಿರುವಂತಹ ಈ ವಿಭುನಾಮಕನಾದ ಪರಮಾತ್ಮ, ಈ ವಿಭುನಾಮಕನಾದ ಪರಮಾತ್ಮ ಅವತಾರ ಮಾಡಿದಂತಹ ಕಾರ್ಯ ಅದು ಉಪದೇಶ. ಏನು ಉಪದೇಶ? 88,000 ಜನ ಮುನಿಗಳಿಗೆ ಬ್ರಹ್ಮಚರ್ಯ ಹೇಗೆ ಅಂತ ಕಲಿಸಿಕೊಟ್ಟಿದ್ದಾನೆ ಮಹಾನುಭಾವ. ಒಬ್ಬರಿಗಲ್ಲ, ಇಬ್ಬರಿಗಲ್ಲ. ಇವನ ತಂದೆ ವೇದಶಿರಸ್ ಎಂಬ ಋಷಿ, ತಾಯಿ ತುಷಿತಾ ಎಂಬ ಹೆಸರಿನ ತಾಯಿ. ಆ ತುಷಿತಾಳಲ್ಲಿ ವೇದಶಿರಸ್ ಎಂಬ ಋಷಿಯಿಂದ ಅವತಾರ ಮಾಡಿದ ಈ ವಿಭುನಾಮಕನಾದ ಪರಮಾತ್ಮ 88,000 ಜನ ಮುನಿಗಳಿಗೆ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು, ಎಲ್ಲರೂ ದೇವರ ಶಿಷ್ಯರೇ, ವಿಶೇಷವಾಗಿ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರೆಲ್ಲರಿಗೆ ನೈಷ್ಠಿಕ ಬ್ರಹ್ಮಚರ್ಯದಿಂದ ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅಂತ ತಿಳಿಸಿ ಕಲಿಸಿ ಆ ಶಕ್ತಿಯನ್ನು ಕೊಟ್ಟು ಮಹಾಬ್ರಹ್ಮಚರ್ಯದ ಮಹಾಪರಂಪರೆಯನ್ನು ಪ್ರವರ್ತನ ಮಾಡಿದಂತಹ ಮಹಾನುಭಾವ ವಿಭು ಎಂಬಂತಹ ಭಗವಂತ. ಆ ವಿಭುವಿನ ಸ್ಮರಣೆಯನ್ನು ಮಾಡಿ ಬ್ರಹ್ಮಚರ್ಯದಿಂದ ಅಧ್ಯಯನವನ್ನು ಮಾಡಿ ಅತ್ತ ಇತ್ತ ಮನಸ್ಸು ಹರಿದಾಡುವಂತೆ ಮಾಡಿಕೊಳ್ಳಬೇಡಿ. ವಿಭವೇ ನಮಃ. ಅಂತಹ ವಿಭು ಎಂಬ ಅವತಾರವನ್ನು ಪರಮಾತ್ಮ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮೂರನೆಯ ಮನ್ವಂತರ ಮನು. ಯಾರು? ಉತ್ತಮ. ಮೊದಲನೆಯದಾಗಿ ಮನು ಯಾರು? ಉತ್ತಮ. ಸ್ವಯಂಭುವ ಸ್ವಾರೋಚಿಷ ಉತ್ತಮ. ಈ ಉತ್ತಮ ಸ್ವಯಂಭುವ ಮನುವಿನ ಮಗನಾದ ಪ್ರಿಯವ್ರತನ ಮಗ. ಉತ್ತಮ, ತಾಪಸ, ರೈವತ ಅಂತ 3 ಜನ ಪ್ರಿಯವ್ರತನ ಮಕ್ಕಳು. ಸ್ವಯಂಭುವ ಮನುವಿನ ಮೊಮ್ಮಕ್ಕಳು. ಏನ ಸ್ವಯಂಭುವ ಮನುವಿನ ಭಾಗ್ಯ ಅಂದರೆ ಅದ್ಭುತವಾದದ್ದು. ಎಷ್ಟು ಅವತಾರಗಳು! ಆ ಸ್ವಯಂಭುವ ಮನುವಿನ ಸಾಕ್ಷಾತ್ ಮೊಮ್ಮಕ್ಕಳಾಗಿ ಈ ಕಡೆಗೆ ಯಜ್ಞ, ಆ ಕಡೆಗೆ ಕಪಿಲರಾಮಕ ಪರಮಾತ್ಮ, ಈ ಕಡೆಗೆ ದತ್ತಾತ್ರೇಯ, ಇವರೆಲ್ಲ ಮಕ್ಕಳು ಮೊಮ್ಮಕ್ಕಳು ಅವನ ವಂಶದಲ್ಲಿ ನರನಾರಾಯಣಾದಿ ರೂಪದಿಂದ ಅನೇಕ ರೂಪಗಳಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಆ ಸ್ವಯಂಭುವ ಮನುವಿನ ವಂಶದಲ್ಲಿ ಇರಲಿ. ಈ ಕಡೆಗೆ ಭಗವದ್ಭಕ್ತರಾದ ಮಕ್ಕಳು ಕೂಡ ಮೊಮ್ಮಕ್ಕಳು ಎಷ್ಟು ಜನ? ಪ್ರಿಯವ್ರತ ಉತ್ತಾನಪಾದರು ಅವನ ಮಕ್ಕಳಾದರೆ ಆ ಪ್ರಿಯವ್ರತನಿಗೆ ಉತ್ತಮ, ತಾಪಸ, ರೈವತ ಅಂತ 3 ಜನ ಮಕ್ಕಳು. ಅದರಲ್ಲಿ ತಾಪಸ ಮತ್ತೆ ಸಾಕ್ಷಾತ್ ಪರಮಾತ್ಮನೇ, ವಿಷ್ಣುವೇ. ಆ ಉತ್ತಮ ಪ್ರಿಯವ್ರತನ ಮಗ. ಅಲ್ಲಿ ಋಷಿಗಳು ವಸಿಷ್ಠ ಪುತ್ರರು, ಮೊದಲು ಹಿರಣ್ಯಗರ್ಭನ ಪುತ್ರರಾದವರು ಅಂತ ಉದಾಹರಣೆ ಮಾಡುತ್ತದೆ ಹರಿವಂಶ. ಅವರೇ ಪುನಃ ವಸಿಷ್ಠರ ಪುತ್ರರಾಗಿ ಅವತಾರ ಮಾಡ್ತಾರೆ ಅಂತ ಅವರ ಎಲ್ಲ 7 ಜನರ ಹೆಸರುಗಳನ್ನು ಉದಾಹರಣೆ ಮಾಡುವುದಿಲ್ಲ. ಪ್ರಮದಾದಿಗಳು ಅಂತ ಭಾಗವತದಲ್ಲಿ ಹೇಳ್ತಾರೆ. ಪ್ರಮದನೇ ಮೊದಲಾದಂತಹ 7 ಜನ ಋಷಿಗಳು ಉತ್ತಮ ಮನ್ವಂತರದಲ್ಲಿ ಇದ್ದಾರೆ. ಮನು ಪುತ್ರರು ಯಾರು ಅಂತ ಹರಿವಂಶ ಹೇಳುತ್ತದೆ. ಈಶಾ, ಊರ್ಜಾ ನೋಡಿ, ಮತ್ತೆ ತನೂಜ ಅಂತ. ತನೂಜ ಅಂದರೆ ಮಗ ಅಂತೆ ಒಂದು ಹೆಸರು, ತನೂಜ ಅಂತೆ ಅವನಿಗೆ ಹೆಸರಿಟ್ರು. ಈಶಾ, ಊರ್ಜಾ, ತನೂಜ, ಮಧು, ಮಾಧವ, ಶುಚಿ, ಶುಕ್ರ, ಸಹ, ನಭಸ್ಯ, ನಭ ಅಂತ 10 ಜನ ಮಕ್ಕಳನ್ನು ಪಡೆದಿದ್ದಾನೆ ಉತ್ತಮ. ಈ ಮನ್ವಂತರದೊಳಗೆ ಮಹಾನುಭಾವರಾದ ದೇವತೆಗಳು ಯಾರು ಅಂದರೆ ಭಾನು ಎಂಬ ಹೆಸರಿನ ದೇವತೆಗಳು ಅಂತ ಹರಿವಂಶ ಹೇಳುತ್ತದೆ. ಭಾಗವತ ಹೇಳುತ್ತದೆ ಸತ್ಯ, ವೇದಶ್ರುತ, ಭದ್ರ ಎಂಬ ಹೆಸರಿನ ದೇವತೆಗಳು. ದೇವತೆಗಳಲ್ಲಿ ಅವಾಂತರ ಗುಂಪುಗಳು, ಪ್ರಭೇದಗಳು, ಗಣಗಳನ್ನು ಭಾಗವತ ಹೇಳುತ್ತದೆ. ಅಲ್ಲಲ್ಲಿ ಸತ್ಯ, ವೇದಶ್ರುತ, ಭದ್ರ ಎಂಬ ಹೆಸರಿನ ಅನೇಕ ದೇವತೆಗಳು ಈ ಮನ್ವಂತರದಲ್ಲಿ ಆಗಿ ಹೋಗಿದ್ದಾರೆ. ಸತ್ಯವಾದ ವಚನದ ಮಹಿಮೆಯನ್ನು ತಿಳಿದು ಯಾವಾಗಲೂ ಸತ್ಯನಿಷ್ಠರಾದವರು, ಸಕಲ ವೇದಗಳ ಅಧ್ಯಯನವನ್ನು ಮಾಡಿದ ಮಹಾನುಭಾವರು, ಯಥಾಯೋಗ್ಯವಾಗಿ ಭದ್ರವಾದ ಮಂಗಲವಾದ ಗತಿಯನ್ನು ಸಜ್ಜನರಿಗೆ ಕರುಣಿಸುವವರು. ಅಂತಹ ಸತ್ಯರು, ವೇದಶ್ರುತರು, ಭದ್ರರು.
ಉತ್ತಮ ಮನ್ವಂತರದ ದೇವತೆಗಳು. ಇಲ್ಲಿ ಇಂದ್ರ ಯಾರು? ಸಾಕ್ಷಾತ್ ಯಮಧರ್ಮರಾಜನೇ ಸತ್ಯಜಿತ್ ಎಂಬ ಹೆಸರಿನಿಂದ ಇಂದ್ರನಾಗಿ ಈ ಮನ್ವಂತರದೊಳಗೆ ರಾಜ್ಯವನ್ನು ಆಳ್ತಾನೆ, 3 ಲೋಕಗಳ ರಾಜ್ಯವನ್ನು. ಅವನೇ ಮುಂದೆ ಯುಧಿಷ್ಠಿರನಾಗಿ ಅವತಾರ ಮಾಡ್ತಾನೆ, ಪಂಚಪಾಂಡವರಲ್ಲಿ ಹಿರಿಯನಾಗಿ. ಈ ಮನ್ವಂತರದಲ್ಲಿ ದೇವರ ಅವತಾರ ಸತ್ಯಸೇನ ಅಂತ. ಅಂತೂ ನೋಡಿ, ದೇವತೆಗಳ ಹೆಸರು ಸತ್ಯ, ಇಂದ್ರನ ಹೆಸರು ಸತ್ಯಜಿತ್, ಪರಮಾತ್ಮನ ಅವತಾರ ಸತ್ಯಸೇನ ಅಂತ. ಈ ಉತ್ತಮ ಮನ್ವಂತರದಲ್ಲಿ ಆ ಸತ್ಯ 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 ಅನ್ನುವುದನ್ನು ನಾವು ವಿಶೇಷವಾಗಿ ದೇವತೆಗಳು, ಇಂದ್ರ ಹಾಗೂ ಪರಮಾತ್ಮನ ಅವತಾರ 3ರಲ್ಲಿಯೂ ಬಂದದ್ದನ್ನು ನಾವು ಕಾಣುತ್ತೇವೆ. ಈ ಸತ್ಯಸೇನ ನಾಮಕನಾದ ಪರಮಾತ್ಮ ಹೇಗೆ ಅವತಾರ ಒಂದು ಸ್ವಾರಸ್ಯ ಇದೆ ನೋಡಿ. ದೇವತೆಗಳ ಹೆಸರು ಸತ್ಯ, ದೇವತೆಗಳೆಲ್ಲ ಭಗವಂತನ ಸೈನ್ಯ, ಸತ್ಯರೇ ಸೇನೆಯಾಗಿ ಉಳ್ಳವನು ಸತ್ಯಸೇನ. ಆ ಎಲ್ಲ ದೇವತೆಗಳು ಭಗವಂತನ ಸೇನೆ. ಅವನು ವಿಶ್ವಕ್ಸೇನ, ಎಲ್ಲ ಕಡೆಗೂ ತನ್ನ ಸೈನ್ಯವನ್ನು ಇಟ್ಟಿದ್ದಾನೆ, ದೇವತೆಗಳನ್ನು, ಅಭಿಮಾನಿ ದೇವತೆಗಳನ್ನು. ಅವನು ಸತ್ಯಸೇನ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಇಂತಹ ಹೆಸರುಗಳನ್ನು ಇಡಿ. ಮಕ್ಕಳಿಗೆ ಒಳ್ಳೆ ಒಳ್ಳೆ ದೇವರ ಹೆಸರುಗಳನ್ನು ಇಡಬೇಕು. ವಾಯುದೇವರ ಹೆಸರುಗಳನ್ನು, ದೇವತೆಗಳ ಹೆಸರುಗಳನ್ನು, ಋಷಿಗಳ ಹೆಸರುಗಳನ್ನು ಇಡಬೇಕು. ಯಾವುದೋ ಟಿಂಕು ಪಿಂಕು ಅಂತೆಲ್ಲ ಹೆಸರುಗಳನ್ನು ಇಡಬಾರದು. ಎಂತಹ ಶ್ರೇಷ್ಠವಾದ ಹೆಸರುಗಳು. ಸತ್ಯಸೇನ, ಅತ್ಯಂತ ಸತ್ಯವಂತರಾದ, ಪ್ರಾಮಾಣಿಕರಾದ, ನಿಷ್ಠಾವಂತರಾದ ಉತ್ತಮ ಸಹಾಯಕರು, ಮಿತ್ರರು, ಅನುಚರರು ಸಿಗುತ್ತಾರೆ ನಿಮ್ಮ ಮಕ್ಕಳಿಗೆ. ಸತ್ಯಸೇನ ಅಂತ ಹೆಸರಿಡಿ ಹುಟ್ಟಿದ ಮೇಲೆ. ಈ ರೀತಿ ಅವನ ತಂದೆ ಧರ್ಮ, ತಾಯಿ ಸೂನೃತ. ಆ ಧರ್ಮ ಎಂಬ ಹೆಸರಿನ ತಂದೆಯಿಂದ, ಧರ್ಮರಾಜನಿಂದ ಸೂನೃತ ಅನ್ನುವವಳಲ್ಲಿ ಪರಮಾತ್ಮ ಸತ್ಯಸೇನನಾಗಿ ಅವತಾರ ಮಾಡ್ತಾನೆ. ಅನೇಕ ಜನ ದುಷ್ಟರಾದ ರಾಕ್ಷಸರು, ಭೂತಗಳು, ಪಿಶಾಚಿಗಳು ಇವುಗಳೆಲ್ಲ ಸಜ್ಜನರಿಗೆ ಬಾಧೆಗಳನ್ನು ಕೊಡುವಾಗ ಹಿಂದೆ ಹೇಗೆ ಯಜ್ಞನಾಮಕ ಪರಮಾತ್ಮ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಸಜ್ಜನರ ರಕ್ಷಣೆ ಮಾಡಿದ, ಹಾಗೆ ಈ ಸತ್ಯಸೇನನು ಕೂಡ ದುಷ್ಟರಾದ ರಾಕ್ಷಸರ ಬಾಧೆಗಳನ್ನೆಲ್ಲ ಪರಿಹಾರ ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡಿದ. ಹೀಗೆ 3ನೆಯ ಮನ್ವಂತರದ ಬಗ್ಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ.